ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಪೂರಿ ಜಗನ್ನಾಥ ದೇವರು ಮೇನನ್ನು ತಿನ್ನುತ್ತಿರುವಂಥ ದೃಶ್ಯವನ್ನು ನೋಡಿ ನೀವು ಗಾಬರಿಯಾಗಿರಬೇಕು. ಅದಕ್ಕೊಂದು ಕತೆ ಐತೆ ನೋಡ್ರಿ. ಆ ಕಥೆಯ ಮೂಲಕ ವಿಶ್ಲೇಷಣೆ ಮಾಡುತ್ತಾ ಹೋಗೋಣ ಬನ್ನಿರಿಗೆ. ನೋಡ್ರಿ, ಪೂರಿ ಜಗನ್ನಾಥವರು ಮೇನನ್ನು ತಿಂದಿರುವಂಥ ದೃಶ್ಯವನ್ನು ನೋಡಿ ಆಶ್ಚರ್ಯವಾಗ್ಬೋದು. ಅಂದ್ರೆ ಒಂದು ಕತೆ ಐತ್ರಿ. ಒಬ್ಬ ಬಡ ಮಹಿಳೆ ಇರ್ತಾರೆ ನೋಡ್ರಿ. ಪೂರಿ ಜಗನ್ನಾಥನ ಭಕ್ತಿ ಇರ್ತಾರೆ ನೋಡ್ರಿ. ಆಕೆ ಒಟ್ಟು ಅಲ್ಲಿ ಮುಂದೆ ಪ್ರಸಾದವನ್ನು ಎಲ್ಲರೂ ಭಕ್ತರು ನೀಡುತ್ತಿರುವಂಥ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಕೆಲಸವನ್ನು ಮಾಡ್ತಾ ಇರ್ತಾಳೆ ನೋಡ್ರಿ. ಆಮೇಲೆ ತನ್ನ ಒಂದು ಭಕ್ತಿಗೆ ಮೇನನ್ನು ಹಿಡಿತಿರ್ತಾರಲ್ಲೇ, ಮೇನನ್ನು ತೊಗೊಂಡು ಹೋಗಿ ಆಮ್ಯಾಗ ತನ್ನ ಭಕ್ತಿಗೋಸ್ಕರ ಮೇನನ್ನು ಪೂರಿ ಜಗನ್ನಾಥನ ದೇವಸ್ಥಾನಕ್ಕೆ ಒಯ್ತಾರೆ ನೋಡ್ರಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿರುವಂಥ ಪೊಲೀಸರು ಆಕೆಯನ್ನು ಆಚೆ ಹಾಕ್ತಾರೆ ನೋಡ್ರಿ. ಒಳಗೆ ಪ್ರವೇಶ ಮಾಡಬಾರ್ದು ನೋಡ್ರಿ. ಅದ್ರಾಗೆ ಆ ಮೇನ್ ಇರ್ತದ್ರಲ್ಲ, ಅದು ಬೀಸಾಡ್ ತಾಳಿ ಬೀಳ್ತೈತೆ ನೋಡ್ರಿ. ಅದು ಮೇನ್ ಹೋಗಿ ಡೈರೆಕ್ಟ್ ಹಲಸಿನ ಹಣ್ಣು ಆಗಿಬಿಟ್ಟಿರ್ತೈತೆ ನೋಡ್ರಿ. ಅದನ್ನ ನೋಡಿ ಆಶ್ಚರ್ಯ ಪಡ್ತಾರೆ ಆ ಮಹಿಳೆ. ಆಶ್ಚರ್ಯ ಪಟ್ಟ ಮ್ಯಾಗ ಅವರೆಲ್ಲ ಭಕ್ತರು, ಆ ಪೊಲೀಸರೆಲ್ಲ ಹೋಗಿ ಹಲಸಿನ ಹಣ್ಣನ್ನು ಮುಂದಿಟ್ಟು ಅದನ್ನು ಸಮರ್ಪಣೆ ಮಾಡ್ತಾರೆ ನೋಡ್ರಿ. ಈ ಮೂಲಕ ಆ ಮಹಿಳೆಯ ತನ್ನ ಭಕ್ತಿಯನ್ನು ಅಲ್ಲಿ ಈಡೇರಿಸ್ಕೊತಾರೆ ನೋಡ್ರಿ. ಪೂರಿ ಜಗನ್ನಾಥನ ಸನ್ನಿಧಾನದಲ್ಲಿ ಪೂರಿ ಜಗನ್ನಾಥನ ಭಕ್ತಿ ಆಗಿರ್ತಾಳೆ ಕೊಟ್ಟ. ಫುಲ್ಲು ಭಕ್ತಿ ಅಂದ್ರೆ ಫುಲ್ ಭಕ್ತಿ ನೋಡ್ರಿ. ಈ ಒಂದು ವಿಡಿಯೋ ನೋಡಿದ ಮ್ಯಾಗ ಪೂರಿ ಜಗನ್ನಾಥನ ಮಹಿಮೆಯನ್ನು ನೋಡಿ ನಿಮಗೆ ಅರ್ಥ ಆಗಿರ್ಬೇಕು ನೋಡ್ರಿ. ಪೂರಿ ಜಗನ್ನಾಥ ತನ್ನ ಭಕ್ತರನ್ನು ಯಾವುದೇ ರೀತಿ ಇದ್ದರೂ ಸಹ ಅವ ಕೈ ಬಿಡಂಗಿಲ್ಲ ನೋಡ್ರಿ. ಯಾವ ರೀತಿ ಭಕ್ತರು ಬೇಕಾಗಿರಲಿ ಅವ್ರನ್ನ ಕೈ ಬಿಡಂಗಿಲ್ಲ ನೋಡ್ರಿ. ಭಕ್ತಿಯನ್ನು ಸ್ವೀಕರಿಸ್ತಾ ನೋಡ್ರಿ ಪೂರಿ ಜಗನ್ನಾಥ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇಂಥ ಒಂದು ವಿಡಿಯೋ ಸಿಗ್ತೇನೆ ನೋಡ್ರಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.